ನಾವು ಸ್ಪಂಜಿನಂತೆ ಬರ್ತಕ್ಕಂಥ ಕೇಕನ್ನ ಮಾಡ್ತಾ ಇದೀವಿ. ಬೇಕಾಗಿರೋದು ಸಕ್ಕರೆ ಪಾಕವನ್ನ ಮಾಡ್ಕೊಳ್ಳೋಣ ಬನ್ನಿ. ಫಸ್ಟ್ ಮೈದಾ ಹಿಟ್ಟು ಬೇಕು. ಮೈದಾ ಹಿಟ್ಟಿನಲ್ಲಿ ಮಾಡಿರ್ತಕ್ಕಂಥ ಈ ಕೇಕು ಹೇಗೆ ಬರುತ್ತೆ ಹೇಗಿಲ್ಲ ಅಂತ ನೋಡೋಣ. ನೋಡ್ತಿದ್ದೀರಾ, ನೀವು ಯಾವಾಗ ಇಳಿಸ್ಬೇಕು ಇದನ್ನ ಅಂತ ಅಂದ್ರೆ ಈ ತರ ಒಂದು ಸಣ್ಣ ಕಡ್ಡಿಯನ್ನ ತಗೊಂಡು ನೋಡಿ. ಇಲ್ಲಿ ನೋಡ್ತಿದ್ದೀರಾ, ಇದು ಕಡ್ಡಿ ಒಳಗಡೆ ಒಂದು ಸ್ವಲ್ಪನೂ ಕೂಡ ಏನು ಅಂಟಿಲ್ಲ. ಹಾಯ್ ಚಂದು ಫ್ಯಾಮ್, ಎಲ್ರಿಗೂ ಗುಡ್ ಜೈ ಚಂದ್ ಚಾನಲ್ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸ್ಪಂಜಿನಂತೆ ಬರ್ತಕ್ಕಂಥ ಕೇಕನ್ನ ಮಾಡ್ತಾ ಇದೀವಿ. ಅದನ್ನ ಯಾವ ತರ ಮಾಡೋದು, ಹೇಗೆ, ಅದನ್ನೆಲ್ಲ ಡೀಟೇಲ್ ಆಗಿರ್ತಕ್ಕಂಥ ಇವತ್ತಿನ ಈ ವಿಡಿಯೋದಲ್ಲಿ ನೋಡ್ತೀರಾ. ಅದಕ್ಕೋಸ್ಕರ ಯಾರು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತೀನಿ. ಇದಕ್ಕೆ ಕೇಕ್ ಮಾಡ್ಲಿಕ್ಕೆ ಏನೇನು ಐಟಮ್ ಬೇಕು ಅಂತ ಹೇಳ್ತೀನಿ ಬನ್ನಿ. ನಮಗೆ ಓವನ್ ಬೇಡ, ಏನು ಬೇಡ, ಆದ್ರೂ ಕೂಡ ಒಳ್ಳೆ ಚೆನ್ನಾಗಿರ್ತಕ್ಕಂಥ ಕೇಕ್ ಮಾಡ್ಬೋದು ಬನ್ನಿ. ಇವಾಗ ನಮಗೆ ಮೊದಲು ಬೇಕಾಗಿರ್ತಕ್ಕಂಥ ಐಟಮ್ ತುಪ್ಪ ಬೇಕು, ಸ್ವಲ್ಪ ತುಪ್ಪ ಬೇಕು. ಅದಾದ್ಮೇಲೆ ಇದು ನೋಡ್ತಿರ್ಬೋದು ಇಷ್ಟೇ ನಮಗೆ ಸಾಕು. ಸೋಡಾ ಪುಡಿ ಬೇಕು. ಅದಾದ್ಮೇಲೆ ನೋಡ್ತಾ ಇರ್ಬೋದು ಇದು ಸಕ್ಕರೆ ಬೇಕು. ಇದು ಬೇಕಿಂಗ್ ಸೋಡಾ ಅಂತಾರಲ್ಲ ಅದು, ಇದು ನಮ್ಮ ಹಳ್ಳಿ ಸೈಡ್ ಸೋಡಾ ಪುಡಿ ಅಂತ ಹೇಳ್ತಾರೆ. ಅದಾದ್ಮೇಲೆ ನಮಗೊಂದು ಪಾತ್ರೆ ಬೇಕು. ನಮಗೆ ಎಷ್ಟು ಬೇಕು, ಒಂದು ಇದು ಬೇಕು, ಲೋಟಗಳು ಬೇಕು. ಅದಾದ್ಮೇಲೆ ಮೈದಾ ಹಿಟ್ಟು ಬೇಕು. ಮೈದಾ ಹಿಟ್ಟಿನಲ್ಲಿ ಮಾಡಿರ್ತಕ್ಕಂಥ ಈ ಕೇಕು ಹೇಗೆ ಬರುತ್ತೆ ಹೇಗಿಲ್ಲ ಅಂತ ನೋಡೋಣ. ಲಾಸ್ಟ್ ಒಂದು ವಿಡಿಯೋದಲ್ಲಿ ಮಾಡಿದ್ದೆ, ನಾನು ಹಲ್ವಾ ಮಾಡಿದ್ದೆ. ಅದೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಬೆಟರ್ ಆಗಿ ಮಾಡ್ಬೋದಿತ್ತು. ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ತೀನಿ. ಇದನ್ನ ಇವಾಗ ಸ್ಟಾರ್ಟ್ ಮಾಡೋಣ ಬನ್ನಿ ಗೈಸ್. ಓಕೆ ಗೈಸ್, ನನಗೆ ಇವಾಗ ಫಸ್ಟ್ ಬೇಕಾಗಿರೋದು ಸಕ್ಕರೆ ಪಾಕವನ್ನ ಮಾಡ್ಕೊಳ್ಳೋಣ ಬನ್ನಿ. ಫಸ್ಟ್ ನನಗೆ ಒಂದಿಷ್ಟು ಸಾಕು ಅಂತ ಅನ್ಕೋತೀನಿ. ಒಂದಿಷ್ಟು ಸಾಕು ನನಗೆ ಸಕ್ಕರೆ. ಅಂದರೆ ಜಾಸ್ತಿ ಮಾಡೋದು ಬೇಡ, ಜಾಸ್ತಿ ಸಕ್ಕರೆ ಆದರೆ ನಾವು ಕೂಡ ತಿನ್ನೋದಿಲ್ಲ. ಅದಕ್ಕೋಸ್ಕರ ಒಂದಿಷ್ಟು ಮಾಡ್ಕೊಳ್ಳೋಣ ಸಾಕು ಅಂತ. ಅಂದರೆ ನನಗೆ ಹಿಟ್ಟು ತಗೊಂಡಿರೋದು ನಾನು ಇಷ್ಟೇ. ಒಂದ್ಸಲಿ ಇವಾಗ ಟ್ರೈ ಮಾಡೋಣ ಅಂತ, ಹೇಗೆ ಬರುತ್ತೆ ಏನು ಅಂತ ನೋಡೋಣ ಗೈಸ್. ಫಸ್ಟ್ ಟೈಮ್ ಅಲ್ಲ, ಅದಕ್ಕೋಸ್ಕರ ಯಾವ ಥರ ಬರುತ್ತೆ ಅಂತ ನನಗೂ ಕೂಡ ಅಷ್ಟು ಐಡಿಯಾ ಇಲ್ಲ. ಬನ್ನಿ ಇವಾಗ ನಿಮಗೂ ಕೂಡ ತೋರಿಸ್ತೀನಿ ಯಾವ ಥರ ಬರುತ್ತೆ ಅಂತ. ಇವಾಗ ಗ್ಯಾಸ್ ಹೊತ್ಕೊಂಡು ನಾವು ಪಾಕವನ್ನು ಮಾಡ್ಕೊಳ್ಳೋಣ ಬನ್ನಿ. ಇವಾಗ ಕಡಿಮೆ ಫ್ಲೇಮ್ನಲ್ಲೇ ಇರಲಿ, ಅದಕ್ಕೋಸ್ಕರ ನಾನು ಈ ಕಡೆ ಗ್ಯಾಸನ್ನು ಹಚ್ಕೊತಿದ್ದೀನಿ. ಬನ್ನಿ ಇವಾಗ ಪಾಕವನ್ನು ಮಾಡಿಕೊಳ್ಳೋಣ. ನೋಡ್ತಿದ್ದೀರಾ ಯಾವ ಥರ ಕಡಿಮೆ ಫ್ಲೇಮ್ನಲ್ಲಿ ನಾನು ಸಕ್ಕರೆ ಪಾಕವನ್ನು ಮಾಡ್ಕೊತಿದ್ದೀನಿ. ನೀವು ಇದೇ ಥರ ಜಾಸ್ತಿ ಗ್ಯಾಸನ್ನು ಇಟ್ಕೊಂಡು ಹೋಗ್ಬೇಡಿ. ಕಡಿಮೆ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ಥರ ಸಕ್ಕರೆ ಪಾಕವನ್ನು ಚೆನ್ನಾಗಿ ನೀವು ಮಾಡ್ಕೋಬೇಕು. ಆವಾಗ ಮಸ್ತ್ ಬರುತ್ತೆ. ಯಾಕೆ ಅಂತ ಅಂದರೆ ಇದ್ರೊಳಗಡೆ ನಾವು ತುಪ್ಪ ಆ್ಯಡ್ ಮಾಡಬೇಕು ಸ್ವಲ್ಪ. ಅದಾದಮೇಲೆ ಮೈದಾ ಆ್ಯಡ್ ಮಾಡಬೇಕು. ಕರೆಕ್ಟಾಗಿ ಗಂಟುಗಳು ಇಲ್ದಂಗೆ ಮಾಡ್ತಾ ಹೋಗ್ಬೇಕು. ಅದಕ್ಕೋಸ್ಕರ ನಾನು ಇದೇ ಥರ ಕಡಿಮೆ ಫ್ಲೇಮ್ನಲ್ಲಿ ಈ ಸಕ್ಕರೆ ಪಾಕವನ್ನು ಮಾಡ್ಕೋತಿರೋದು. ಸಕ್ಕರೆ ಇನ್ನೊಂದು ಸ್ವಲ್ಪ ಇದೆ, ಇದನ್ನು ಕೂಡ ನೀಟಾಗಿ ನಾವು ಈ ಥರ ಎಲ್ಲನೂ ಕೂಡ ಕರಗೋ ಥರ ಮಾಡ್ಕೋಬೇಕು ಫಸ್ಟು. ಓಕೆ ಗೈಸ್, ನಮಗೆ ಸಕ್ಕರೆ ಪಾಕ ನೋಡ್ತಿರ್ಬೋದು ಈ ಥರ ರೆಡಿ ಆಗೈತೆ. ಇವಾಗ ಬನ್ನಿ ನಾವೇನು ಮಾಡೋಣ ಅಂತ ಅಂದರೆ, ಇವಾಗ ಸ್ವಲ್ಪ ಹಿಟ್ಟನ್ನು ಆ್ಯಡ್ ಮಾಡಿಕೊಂಡು ಇದಕ್ಕೆ ನೀಟಾಗಿ ರಿಬೀಟ್, ಗಂಟುಗಳು ಇಲ್ಲದೆ ಥರ ರಿಬೀಟ್ ಮಾಡಬೇಕು. ಬನ್ನಿ ಇವಾಗ ಇದನ್ನು ತಗೊಳ್ಳೋಣ. ಸ್ವಲ್ಪನೇ ಹಾಕಿ ನಾವು ರಿಬೀಟ್ ಮಾಡ್ಕೋಬೇಕು, ಆವಾಗ ಮಸ್ತ್ ಬರುತ್ತೆ ಗೈಸ್. ಓಕೆ ಗೈಸ್, ಇವಾಗ ಸ್ವಲ್ಪನೇ ಹಿಟ್ಟು ಹಾಕೋಣ ಬನ್ನಿ. ಮೈದಾ ಹಿಟ್ಟನ್ನು ಹಾಕ್ಕೊಂಡು ನೀಟಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ನೋಡ್ತಿರ್ಬೋದು ಯಾವ ಥರ ಹಾಕ್ತಿದ್ದೀನಿ ಅಂತ. ನೀವು ಇದೇ ಥರ ಸ್ವಲ್ಪನೇ ಆ್ಯಡ್ ಮಾಡಿಕೊಂಡು ಈ ಥರ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಬೇಕು. ಇದ್ರೊಳಗಡೆ ಒಂದು ಗಂಟು ಇರಬಾರ್ದು ಗೈಸ್, ಆಯಿತಾ? ಒಂದು ಗಂಟು ಇರಬಾರ್ದು, ಅಷ್ಟು ಮಾಡ್ಕೋಬೇಕು. ಒಂದೇನಾದರೂ ಗಂಟು ಬಿತ್ತು ಅಂತ ಅಂದರೆ ಅದು ಚೆನ್ನಾಗಿ ಬರೋಲ್ಲ. ಅದಕ್ಕೋಸ್ಕರ ಹೇಳ್ತಾ ಇರೋದು, ನೀವು ಇದೇ ಥರನೇ ಮಾಡ್ಕೋಬೇಕು. ಗಂಟು ಇರಬಾರ್ದು ಅದ್ರೊಳಗಡೆ. ಈ ಥರ ನೀಟಾಗಿ ಮಾಡ್ಕೋಬೇಕು. ಓಕೆ ಗೈಸ್, ಇವಾಗ ನೋಡ್ತಿದ್ದೀರಾ ನೀವು ಇಷ್ಟು ಗಟ್ಟಿಯಾಗೈತೆ. ಇನ್ನೊಂದಿಷ್ಟು ಸಾಕು ಅಂತ ಅನ್ಕೋತೀನಿ. ಒಂದಿಷ್ಟು ಹಾಕಿ ನಾವು ಕರೆಕ್ಟಾಗಿ ರಿಪೀಟ್ ಮಾಡ್ಕೋಬೇಕು. ಆವಾಗ ಇನ್ನೂ ಕೂಡ ಒಂದು ಸ್ವಲ್ಪ ಗಟ್ಟಿಯಾಗಿರುತ್ತಲ್ಲ, ಆವಾಗ ನಮಗೆ ಚೆನ್ನಾಗಿ ಬರುತ್ತೆ ಅಂತ ಅನ್ಕೋತೀನಿ. ನೋಡ್ತಿರ್ಬೋದು ಇಷ್ಟು ಮಾಡ್ಕೊಂಡಿದ್ದೀನಿ ನಾನು. ನೋಡಿ ಗೈಸ್, ಶಾರ್ಟ್ಸನ್ನು ನೋಡಿದ್ರಲ್ಲ, ಇಷ್ಟು ಗಟ್ಟಿಯನ್ನು ಮಾಡ್ಕೊತಿದ್ದೀನಿ. ಒಂದು ಗಂಟು ಇರಬಾರ್ದು ಅದ್ರೊಳಗಡೆ, ಹಂಗಾದರೆ ಮಸ್ತ್
ಅಷ್ಟು ಚೆನ್ನಾಗಿರ್ತಕ್ಕಂಥದ್ದು ಬರುತ್ತೆ. ನೀವೇನಾದ್ರೂ ಗಂಟು ಮಾಡಿದ್ರಿ ಅಂತ ಅಂದರೆ ಅಷ್ಟು ಚೆನ್ನಾಗಿರೋದು ಬರಲ್ಲ, ಲಾಸ್ಟ್ ಟೈಮ್ ಆದಂಗೆ ಆಗುತ್ತೆ. ನಾನು ಅವಸರ ಮಾಡಿಬಿಟ್ಟೆ ಲಾಸ್ಟ್ ಟೈಮ್, ಅದಕ್ಕೋಸ್ಕರ ನೀಟಾಗಿ ಬಂದರೆ ಈ ಟೈಮು ಸಮಾಧಾನವಾಗಿ ನಿಧಾನವಾಗಿ ಮಾಡ್ತಿದ್ದೀನಿ, ಅದಕ್ಕೋಸ್ಕರ ಚೆನ್ನಾಗಿ ಬರುತ್ತೆ. ನೋಡಿರಿ ಗೈಸ್ ಯಾವ ಥರ ಬರುತ್ತೆ ಅಂತ. ಇವಾಗ ನೆಕ್ಸ್ಟ್ ಏನು ಆ್ಯಡ್ ಮಾಡ್ತೀವಿ ಅಂತ ನೋಡಿ ಗೈಸ್. ಓಕೆ ಗೈಸ್, ನಮಗೆ ನೀವು ಯಾವ ಥರ ಕಂಡುಹಿಡ್ಕೊಳ್ಳೋದು ಅಂತ ಅಂದರೆ ಈ ಥರ ಒಂದು ಸ್ವಲ್ಪ ಇಷ್ಟು ಗಟ್ಟಿ ಬರಬೇಕದು. ನೀವು ಮೈದಾ ಹಿಟ್ಟು ಮತ್ತು ಸಕ್ಕರೆ ಪಾಕನ ಇಷ್ಟು ಗಟ್ಟಿ ಮಾಡ್ಕೋಬೇಕು. ಈ ಥರ ಗಟ್ಟಿ ಮಾಡಿಕೊಂಡ್ರೆ ನಿಮಗೆ ಚೆನ್ನಾಗಿ ಬರುತ್ತೆ. ನಾನು ಕಡಿಮೆ ಇರಲಿ ಅಂತ ಕಡಿಮೆನೇ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಸಕ್ಕರೆ, ಸ್ವಲ್ಪ ಮೈದಾ ಹಾಕ್ಕೊಂಡಿದ್ದೀನಿ. ನಿಮಗೆ ಜಾಸ್ತಿ ಕಪ್ಸ್ ಬೇಕು ಅಂತ ಅಂದರೆ ಜಾಸ್ತಿ ಬೇಕು ಅಂತ ಅಂದರೆ ಕೇಕು ಜಾಸ್ತಿ ಮಾಡ್ಕೋಬೇಕಾಗುತ್ತೆ. ಇವಾಗ ಬನ್ನಿ ನಾವು ಇದಕ್ಕೊಂದು ಸ್ವಲ್ಪ ತುಪ್ಪ ಆ್ಯಡ್ ಮಾಡಿ ರಿವೀಟ್ ಮಾಡಿ ಮತ್ತೆ ಅದನ್ನ ಲೋಟದೊಳಗಡೆ ಹಾಕೋದು, ಅದಾದಮೇಲೆ ಬೇಯಿಸೋಕೆ ಇಡೋದು, ಅಷ್ಟೇ ಕೆಲಸ ಇರೋದು. ಬನ್ನಿ ಇವಾಗ ಆ ಕೆಲಸವನ್ನು ಮಾಡೋಣ ಗೈಸ್. ಓಕೆ ಗೈಸ್, ಇವಾಗ ನೋಡ್ತಿದ್ದೀರಾ ನನಗೆ ಜಾಸ್ತಿ ಏನು ಬೇಡ, ಒಂದು ಸ್ವಲ್ಪ ಫ್ಲೇವರಿಗೆ ಅಷ್ಟೇ ಒಂದು ಸ್ಪೂನನ್ನು ಇಷ್ಟನ್ನು ತಗೊಂಡಿದ್ದೀನಿ. ಇದಕ್ಕೆ ನೀಟಾಗಿ ಇದು ಹಾಕಬೇಕು, ನೀಟಾಗಿ ಹಾಕಿ ಇದನ್ನು ಕೂಡ ಹಾಕಿದ್ವಲ್ಲ, ಇನ್ನು ಸ್ವಲ್ಪ ಇಷ್ಟು ತಗೋತೀನಿ. ನೀವು ಕೂಡ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ತಗೊಳ್ಳಿ. ಇನ್ನು ಸ್ವಲ್ಪ ಅಷ್ಟೇ ನಿಮಗೆ ಟೇಸ್ಟಿಗೆ ಬೇಕಲ್ಲ ಅಷ್ಟೇ ತುಪ್ಪ ತಗೊಳ್ಳಿ, ಜಾಸ್ತಿ ಏನು ಹಾಕೊಳ್ಳೋಕೆ ಹೋಗ್ಬೇಡಿ. ನೋಡ್ತಿದ್ದೀರಾ ಇದೇ ಥರ ನೀವು ಕ್ಲೀನಾಗಿ ರಿಪೀಟ್ ಮಾಡಬೇಕು. ನೋಡಿ ನೋಡ್ತಿದ್ದೀರಾ ನಾನು ಈ ಥರ ನೀಟಾಗಿ ಮಾಡ್ಕೊತಿದ್ದೀನಿ. ಎಲ್ಲನೂ ಕೂಡ ಮಿಕ್ಸ್ ಆಗಬೇಕು, ಅವಾಗ ಮಿಕ್ಸ್ ಆದಾಗ ನಮಗೆ ಮಸ್ತ್ ಬರುತ್ತೆ, ಒಂಥರ ಸ್ಮೂತ್ ಬರುತ್ತೆ. ನಮಗೆ ಇನ್ನೊಂದು ಬೇಕಾಗಿತ್ತು, ಇದ್ರ ಜೊತೆಗೆ ನಾವು ಸಕ್ಕರೆ ಪಾಕನ ಒಂದು ಸ್ವಲ್ಪ ನೀರು ಹಾಕಿ ಸಕ್ಕರೆ ಪಾಕ ಮಾಡ್ಕೊಂಡ್ವಲ್ಲ, ನೀವು ಮೊಸರು ಇತ್ತು ಅಂತ ಅಂದರೆ ಮೊಸರು ಹಾಕಿ ಅದರೊಳಗಡೆ ಸಕ್ಕರೆ ಹಾಕಿ ಅದನ್ನು ನೀಟಾಗಿ ಕಲಸಬೇಕು. ಅದಾದರೆ ಇನ್ನೂ ಸ್ಮೂತ್ ಆಗಿ ಬರುತ್ತೆ. ನಮ್ಮನೆಗೆ ಸದ್ಯಕ್ಕೆ ಇವಾಗ ಮೊಸರಿಲ್ಲ, ಅದಕ್ಕೋಸ್ಕರ ನಾನು ಸಕ್ಕರೆ ಪಾಕನ ಒಂದು ಸ್ವಲ್ಪ ನೀರು ಹಾಕಿ ಸಕ್ಕರೆ ಪಾಕ ಮಾಡಿಕೊಂಡೆ. ನೀವು ಮೊಸರಿತ್ತು ಅಂತ ಅಂದರೆ ಅದ್ರಾಗ ಮಾಡ್ಕೊಳ್ಳಿ. ಬನ್ನಿ ಇವಾಗ ಇದು ನೀಟಾಗಿ ನಾನು ವೆಲ್ ಮಿಕ್ಸ್ ಮಾಡಿದ್ದೀನಿ, ಇದೇ ಥರ ನೀವು ಮಿಕ್ಸ್ ಮಾಡ್ಕೋಬೇಕು. ಇವಾಗ ನಮ್ಮ ಕೆಲಸ ಏನಿಲ್ಲ, ಈ ಥರ ನೀಟಾಗಿ ಮಿಕ್ಸ್ ಆದಮೇಲೆ ಲೋಟದೊಳಗಡೆ ಹಾಕಬೇಕು. ಆಮೇಲೆ ಏನೇನು ಪ್ರೊಸೆಸ್ ಇರುತ್ತೆ ಅಂತ ಗ್ಯಾಸ್ ಮೇಲೆ ಇಟ್ಟು ಆಮೇಲೆ ಏನೇನಂತ ನೋಡೋಣಂತೆ. ಓಕೆ ಗೈಸ್, ನೋಡ್ತಿದ್ದೀರಾ ಇದು ಸೋಡಾ ಪುಡಿ ಅಂತ ಅಂದರೆ ಬೇಕಿಂಗ್ ಸೋಡಾ ಅಂತ ಹೇಳ್ತಾರಲ್ಲ, ಅದನ್ನ ನಾನು ತಗೊಂಡಿದ್ದೀನಿ. ಇದನ್ನ ಹಾಕಿದ್ರೆ ಮಾತ್ರ ನಿಮಗೆ ಒಂಥರ ಈ ಥರ ಉಬ್ಬುತ್ತವಲ್ಲ ಅಂತ ಅಂದರೆ ಪಡ್ಡು ದೋಸೆ ಅವೆಲ್ಲ ಹಿಟ್ಟಿಗೆಲ್ಲ ಹಾಕ್ತಾರೆ ನೋಡಿ, ಇಡ್ಲಿ ಅವಕ್ಕೆಲ್ಲ ಅದೇ ಥರ ಇವಕ್ಕೂ ಹಾಕ್ತಿದ್ದೀನಿ. ನಾನು ಇಷ್ಟನ್ನ ಹಾಕ್ತಿದ್ದೀನಿ. ಬನ್ನಿ ಇದನ್ನು ಹಾಕಿ ವೆಲ್ ಮಿಕ್ಸ್ ಮಾಡಬೇಕು. ಇದನ್ನು ಕೂಡ ಸ್ವಲ್ಪ ಜಾಸ್ತಿ ಆಯ್ತು ಅನ್ಕೋತೀನಿ, ಅದಕ್ಕೋಸ್ಕರ ನಾನು ಇಷ್ಟು ತೆಗಿತಾ ಇದ್ದೀನಿ. ಇವಾಗ ಬನ್ನಿ ಇದನ್ನ ಇನ್ನೊಂದ್ಸಲಿ ಮಿಕ್ಸ್ ಮಾಡಿ ನಾವು ಇಲ್ಲಿರ್ತಕ್ಕಂಥ ಇಲ್ಲಿ ನೋಡ್ತಿದ್ರ ಲೋಟಗಳಿಗೆ ನೀಟಾಗಿ ಹಾಕ್ಬೇಕು. ನೀಟಾಗಿ ಹಾಕಿ ಓವನ್ ಇಲ್ದಲೆ ನಾನು ಏನು ಐಡಿಯಾನ ಉಪಯೋಗ ಮಾಡ್ತೀನಿ ಅಂತ ನೋಡಿ ಗೈಸ್. ಇವಾಗ ಬನ್ನಿ ಇದನ್ನು ಕೂಡ ವೆಲ್ ಮಿಕ್ಸ್ ಮಾಡ್ಕೊತೀನಿ. ವೆಲ್ ಮಿಕ್ಸ್ ಮಾಡ್ಬೇಕು, ನೀವು ಯಾವುದೇನೇ ಆದರೂ ವೆಲ್ ಮಿಕ್ಸ್ ಮಾಡಬೇಕು. ಇದೊಂದು ಸ್ವಲ್ಪ ಜಾಸ್ತಿ ಗಟ್ಟಿಯಾಗಿಬಿಟ್ರೆ ಸರಿಯಾಗಲ್ಲ. ಬೇಗ ನೀವು ಮಿಕ್ಸ್ ಮಾಡಿಕೊಂಡು ಲೋಟದೊಳಗಡೆ ಬೇಗ ಹಾಕಬೇಕು. ಇವಾಗ ನೋಡ್ತಿದ್ರ ಕರೆಕ್ಟಾಗಿ ಎಲ್ಲ ಮಿಕ್ಸ್ ಆಗೈತೆ, ನನಗೆ ಎಲ್ಲ ಮಿಕ್ಸ್ ಮಾಡ್ತಿದ್ದೀನಿ. ಇದನ್ನು ಇಲ್ಲಿ ನೋಡ್ತಿದ್ರ ಎಷ್ಟು ಗಟ್ಟಿ ಬಂದಿದೆ ಅಂತ. ಇಷ್ಟು ಗಟ್ಟಿ ಬರೋ ತನಕ ನೀವು ಕೂಡ ಹಾಕಬೇಕು. ಇವಾಗ ನಮ್ಮದು ಕೆಲಸ ಲೋಟದೊಳಗಡೆ ಹಾಕೋದು. ಲೋಟದೊಳಗಡೆ ಹಾಕೊಳ್ಳೋದು ನೋಡ್ತಿದ್ರ ಒಂದೊಂದೇ ಲೋಟಕ್ಕೆ ನಾವು ಈ ಥರ ಜಾಸ್ತಿ ಹಾಕ್ಬೇಡ್ರಿ, ಒಂದು ಅರ್ಧ ಲೋಟ ಹಾಕ್ರಿ ಸಾಕು, ಅದೇ ಕರೆಕ್ಟಾಗಿ ಬರುತ್ತೆ. ಅಯ್ಯೋ ನಾನು ಕಟ್ ಮಾಡಿಬಿಟ್ಟೆಲ್ಲ ಹಾಫ್ ಮಾಡೋ. ಫಸ್ಟ್ ನೀವು ನೋಡ್ತಿದ್ರ ಇದ್ರೊಳಗಡೆ ಒಂದು ಸ್ವಲ್ಪ ತುಪ್ಪನೇ ಆ್ಯಡ್ ಮಾಡಿ ಅದ್ರ ಸುತ್ತಲೂ ಇದ್ರ ಥರ ಮೈದಾ ಥರ ಈ ಥರ ಮೈದಾ ಹಿಟ್ಟನ್ನು ಹಾಕಬೇಕು. ಆವಾಗ ನಿಮಗೆ ಇದು ಬರೋದಿಲ್ಲ ನೀಟಾಗಿ. ಅದು ತೆಗಿಬೇಕಾದ್ರೆ ನಿಮಗೆ ಸ್ಮೂತಾಗಿ ತೆಗಿಲಿಕ್ಕೆ ಬರುತ್ತೆ. ಬನ್ನಿ ಇವಾಗ ಇದೊಂದು ಸ್ವಲ್ಪ ಉಳಿದಿದೆಯಲ್ಲ ಅದನ್ನು ಕೂಡ ನಾವು ಮಾಡೋಣ ಅಂತಂದರೆ ಇನ್ನೊಂದು ಲೋಟ ನಾನು ಮಾಡಿರೋದು ಬರೀ 2 ಲೋಟ. ನೀವು ಯಾವ ಥರ ಬರುತ್ತೆ ಅಂತ ನೋಡ್ಕೊಂಡು ಆಮೇಲೆ ಇನ್ನೊಂದು ನೋಡ್ತೀನಿ ಆಯಿತಾ. ಈಗ ಇದನ್ನು ನೀಟಾಗಿ ಹಾಕೋತೀನಿ. ನೋಡ್ತಿರ್ಬೋದು ಸಕ್ಕರೆ ಪಾಕ ಅದೆಲ್ಲ ಎಷ್ಟು ಗಟ್ಟಿಗೆ ಬರ್ತೈತಲ್ಲ, ಯಪ್ಪ ಚೆನ್ನಾಗಿ ಅಂತ ಅನಿಸ್ತೈತೆ ನನಗೆ. ಚೆನ್ನಾಗಿ ಬರುತ್ತೆ ಅಂತ ನೋಡೋಣ ಹೇಗೆ ಬರುತ್ತೆ ಹೇಗಿಲ್ಲ ಅಂತ. ಟೇಸ್ಟ್ ವೈಸು ತುಪ್ಪ ಹಾಕಿರೋದು ಮತ್ತು ಇದಾಕಿರೋದ್ರಿಂದ ಸಕ್ಕರೆ ಹಾಕಿರೋದ್ರಿಂದ ಟೇಸ್ಟ್ ವೈಸ್ ಮಾತ್ರ ಕೇಳೋಂಗೆ ಇಲ್ಲ, ಸಖತ್ತಾಗಿ ಬಂದಿರುತ್ತೆ. ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತೀನಿ ಗೈಸ್. ಇವಾಗ ರೆಡಿ ಮಾಡೋಣ. ಇದ್ರೊಳಗಡೆ ಓವನ್ ಇಲ್ದಲೆ ನೀವು ಏನು ಮಾಡ್ಬೋದು ಅಂತ ನೋಡೋಣ ಬನ್ನಿ. ಇವಾಗ ನೀಟಾಗಿ ಹಾಕೋತೀನಿ ಇದನ್ನು. ಲೋಟದೊಳಗಡೆ ತುಪ್ಪ ಮತ್ತೆ ಒಂದ್ ಸ್ವಲ್ಪ ಮೈದಾ ಹಿಟ್ಟನ್ನ ನೀಟಾಗಿ ಅದು ಲೋಟದ ಸುತ್ತ ಹಾಕೊಂಡು ಅದಾದ್ಮೇಲೆ ನಾವು ಮಾಡಿರ್ತಕ್ಕಂಥ ಪಾಕದಲ್ಲಿ ಮಾಡಿರ್ತಕ್ಕಂಥದನ್ನ ಅಲ್ಲಿ ಲೋಟದೊಳಗಡೆ ಹಾಕಿದ್ದೆ. ಅದಾದ್ಮೇಲೆ ನಮ್ ಕಡೆ ಓವನ್ ಇಲ್ಲಲ್ಲ, ಅದಕ್ಕೋಸ್ಕರ ಒಂದು ಹಂಚನ್ನ ಇಟ್ಕೊಳ್ಳಿ. ಹಂಚನ್ನ ಇಟ್ಕೊಂಡು ಅದ್ರ ಒಳಗಡೆ ಈ ಹಂಚಿನ ಮೇಲೆ 2 ಲೋಟಗಳು ಹಾಕಿದ್ವಲ್ಲ ಆ ಲೋಟಗಳನ್ನ ಇಟ್ಕೊಳ್ಳಿ. ಅದಾದ್ಮೇಲೆ ಇದನ್ನ ಈ ತರ ಪಾತ್ರೆನ ದಬಾಕಿ ಕಡಿಮೆ ಫ್ಲೇಮ್ ನಲ್ಲಿ ನೋಡ್ತಿದ್ದೀರಾ ಸಣ್ಣಕ್ಕೆ ಉರಿತೈತಲ್ಲ, ಇದೇ ತರ ಕಡಿಮೆ ಫ್ಲೇಮ್ ನಲ್ಲಿ ನಾವು ಒಂದು 5-10 ನಿಮಿಷ ಇಟ್ಕೊಂಡ್ರೆ ಸಾಕು, ಆರಾಮಾಗಿ ನಿಮ್ಗೆ ಈ ತರ ಆಗೋಗುತ್ತೆ. ನೀವು ಕೂಡ ಇದೇ ತರ ಟ್ರೈ ಮಾಡಿ.
ಸ್ಮೆಲ್ ಮಾತ್ರ ಒಂದು ಸ್ವಲ್ಪ ಬರ್ತೈತೆ, ಹಂಗೆ ನೋಡೋಣ ಯಾವ ಥರ ಬರುತ್ತೆ ಏನು ಇಲ್ಲ ಅಂತ. ಅದನ್ನು ಟೆಸ್ಟ್ ಮಾಡಬೇಕಲ್ಲ, ಅದಕ್ಕೋಸ್ಕರ ನಾನು ಒಂದು ಸ್ವಲ್ಪ ಸಣ್ಣ ಕಡ್ಡಿಯನ್ನು ತಗೊಂಡಿದ್ದೀನಿ, ನೋಡ್ತಿರ್ಬೋದು ಸಣ್ಣ ಕಡ್ಡಿಯನ್ನು ತಗೊಂಡಿದ್ದೀನಿ. ಈ ಕಡ್ಡಿ ಇಟ್ಟು ಒಂದು ಸ್ವಲ್ಪ ಟೆಸ್ಟ್ ಮಾಡೋದು, ಅದು ಕರೆಕ್ಟಾಗಿ ಇದಕ್ಕೆ ಹತ್ಕೊಂಡಿಲ್ಲ ಅಂತ ಅಂದರೆ ಬೆಂದೈತಿ ಅಂತ, ಏನಾದರೂ ಹತ್ಕೊಂಡಿತ್ತು ಅಂತ ಅಂದರೆ ಇನ್ನೊಂದು ಸ್ವಲ್ಪ ಬೇಯಕ್ಕೆ ಇಡಬೇಕು ಅಂತ. ಬನ್ನಿ ಇವಾಗ ಯಾವ ಥರ ಕೇಕ್ ಆಗುತ್ತೆ ಅಂತ ನೋಡೋಣ ಗೈಸ್. ನೋಡ್ತಿದ್ದೀರಾ, ನಮಗೂ ಒಂದು 5-6 ನಿಮಿಷ ಬಿಟ್ಟಿದ್ದೀನಿ ಅಷ್ಟೇ. ಇವಾಗ ತೆಗಿಯೋಣ ಬನ್ನಿ. ಸುಡ್ತೈತೆ ಗೈಸ್, ಓಹೋ ಬಂದೈತೆ ಗೈಸ್, ನೋಡ್ತಿರ್ಬೋದು ಇಲ್ಲಿ ಉಬ್ಬಿತ್ತಲ್ಲ, ಇದು ಕ್ಯಾಮ್ರಾದಲ್ಲಿ ನೀಟಾಗಿ ಕಾಣ್ತಿಲ್ಲ ಅಂತ ಅನ್ಕೋತೀನಿ, ಉಬ್ಬಿತೆ. ಈ ಕಡೆದು ಇನ್ನೊಂದು ಸ್ವಲ್ಪ ಇಡಬೇಕು. ಇವಾಗ ನಾವು ಏನು ಮಾಡೋಣ ಅಂತ ಅಂದರೆ, ಇವಾಗ ಒಂದು ಸ್ವಲ್ಪ ನಾನು ಗ್ಯಾಸನ್ನು ಆಫ್ ಮಾಡಿದ್ದೀನಿ, ನೋಡ್ತಿರ್ಬೋದು ಗ್ಯಾಸನ್ನು ಆಫ್ ಮಾಡಿ ಒಂದು 2-3 ನಿಮಿಷ ಅದ್ರೊಳಗಡೆ ಇನ್ನು ಬಿಸಿ ಆಗಿರುತ್ತಲ್ಲ, ಒಂದು ಸ್ವಲ್ಪ ಕಾಮಾಗಿ ಆರ್ರಿ, ಸ್ವಲ್ಪ ತಣ್ಣಗಾಗಲಿ, ಅವಾಗ ಉಬ್ಬಿರ್ತಕ್ಕಂಥದ್ದು ಕೇಕ್ ಚೆನ್ನಾಗಿ ಬರುತ್ತೆ. ಅದಾದಮೇಲೆ ತೆಗೆದು ನಿಮಗೆ ಯಾವ ಥರ ತೆಗಿಯೋದು ಏನು ಅಂತ ಆಮೇಲೆ ನೋಡೋಣಂತೆ. ಇವಾಗ ಬನ್ನಿ ನೋಡೋಣ, ಒಂದು 5 ಮಿನಿಟ್ಸ್ ಅಲ್ಲ 1-2 ಮಿನಿಟ್ಸ್ ಆದಮೇಲೆ ಅದನ್ನು ತೆಗಿಯೋಣ ಗೈಸ್. ಯಾವಾಗ ಇಳಿಸ್ಬೇಕು ಇದನ್ನ ಅಂತ ಅಂದರೆ, ಈ ಥರ ಒಂದು ಸಣ್ಣ ಕಡ್ಡಿಯನ್ನು ತಗೊಂಡು ನೋಡಿ, ಇಲ್ಲಿ ನೋಡ್ತಿದ್ದೀರಾ, ಇದು ಕಡ್ಡಿ ಒಳಗಡೆ ಒಂದು ಸ್ವಲ್ಪನೂ ಕೂಡ ಏನು ಅಂಟಿಲ್ಲ, ಆವಾಗ ನೀವು ತೆಗಿಬೇಕಾಗುತ್ತೆ. ನಾನು ಇವಾಗ ಇಳಿಸಿದ್ದೀನಿ, ಇನ್ನೊಂದು 2-3 ನಿಮಿಷ ಆದರೆ ಇದನ್ನು ತೆಗಿಯೋದಷ್ಟೇ. ಇವಾಗ ಒಂದು ಸ್ವಲ್ಪ ಇದನ್ನು ಪ್ರೆಷರ್ನಲ್ಲಿ ಇಡೋಣ, ಇನ್ನು ಸ್ವಲ್ಪ ಇದ್ರೊಳಗಡೆ ಪಾತ್ರೆ ಹಾಕಿ ಹಂಗೆ ಇಟ್ಟರೆ ಇದು ನಿಧಾನವಾಗಿ ಕೂಲ್ ಆಗುತ್ತೆ, ಆವಾಗ ತೆಗಿಯೋಣ ಕೇಕ್ ಯಾವ ಥರ ಬರುತ್ತೆ ಅಂತ ನೋಡೋಣ ಗೈಸ್. ಆಮೇಲೆ ಟೇಸ್ಟ್ ಮಾಡಿ ನಾನು ಹೇಳ್ತೀನಿ ನಿಮಗೆ. ವಯಸ್ಸು ನನಗೆ ಗೊತ್ತಿಲ್ಲ ಹೆಂಗೈತೆ ಏನು ಅಂತ. ಇದು ನಾನು ಮೊದಲ ಸಾರಿ ಬಂದಿರತಕ್ಕಂಥದ್ದು ಟೇಸ್ಟ್ ಇದೇ ಥರ ಕೇಕ್ ಮಾಡಲಿಕ್ಕೆ ನಾನು ಮೊದಲ ಸಾರಿ ಇದು ಮಾಡ್ತಿರೋದು. ಬನ್ನಿ, ಗೊತ್ತಿಲ್ಲ ಯಾವ ಥರ ಬರುತ್ತೆ ಏನು ಅಂತ ನೋಡೋಣ ಗೈಸ್, ಹೇಗಾಗತ್ತೆ ಏನಿಲ್ಲ ಅಂತ. ಒಂದ್ಸಲಿ ನೀವು ಅಷ್ಟೇ ಪ್ರಯತ್ನ ಪಡಿ, ಒಂದ್ಸಲಿ ಕೆಟ್ಟೋದ್ರೆ ಪರವಾಗಿಲ್ಲ, ಅದಕ್ಕೋಸ್ಕರ ನಾನು 2 ಲೋಟ ಮಾಡಿರೋದು. ಒಂದ್ಸಲಿ ಕೆಟ್ಟೋದ್ರೆ ಪರವಾಗಿಲ್ಲ, ಚೆನ್ನಾಗಿ ಬಂತು ಅಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡ್ಬೋದು. ಒಂದ್ಸಲಿ ಹೋದ್ರೆ ಅಲ್ಲಿ ನೀವು ಬುದ್ಧಿ ಕಲಿತೀರ, ಏನು ಕಮ್ಮಿ ಮಾಡಿದ್ದೀನಿ ಏನು ತಪ್ಪು ಮಾಡಿದ್ದೀನಿ ಅಂತ, ಆವಾಗ ನೀವು ಇನ್ನೊಂದ್ಸಲಿ ಟ್ರೈ ಮಾಡಿದಾಗ ಅವಾಗ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತೀನಿ. ಬನ್ನಿ ಇವಾಗ ಒಂದು 2-3 ನಿಮಿಷ ಇದು ಒಂದು ಸ್ವಲ್ಪ ಕೂಲ್ ಆಗಲಿ, ಕೂಲ್ ಆದಮೇಲೆ ತೆಗೆದು ಆಮೇಲೆ ನಿಮಗೆ ತೋರಿಸ್ತೀನಿ ಯಾವ ಥರ ಬಂದಿರುತ್ತೆ ಅಂತ. ನಾನೇನೋ ಚೆನ್ನಾಗಿ ಬಂದಿತ್ತೆ ಅಂತ ಅಂದ್ಕೊಂಡಿದ್ದೀನಿ, ಚೆನ್ನಾಗಿ ಬಂದಿದ್ರೆ ಅಷ್ಟೇ ಸಾಕು ಗೈಸ್, ಆಯಿತಾ? ಇದೇ ಥರ ನೋಡಿ ನೀವು ಕೂಡ ನಾನು ಟ್ರೈ ಮಾಡ್ದಂಗೆ ಟ್ರೈ ಮಾಡಿ, ನಿಮಗೆ ಚೆನ್ನಾಗಿ ಅನಿಸಿದರೆ ಅಷ್ಟೇ ನೀವು ಟ್ರೈ ಮಾಡಿ, ಮತ್ತು ಲೈಕ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಬನ್ನಿ ಇವಾಗ ಒಂದು 2 ನಿಮಿಷ ಆಗಲಿ, ಅದಾದಮೇಲೆ ತೆಗಿಯೋಣ. ಓಕೆ ಗೈಸ್, ಒಂದು 5-10 ನಿಮಿಷ ನಾನು ಆರೋದಕ್ಕೆ ಬಿಟ್ಬಿಟ್ಟು ಅದಾದಮೇಲೆ ಕೇಕನ್ನು ತೆಗ್ದಿದ್ದೀನಿ. ಒಂದು ಚೆನ್ನಾಗಿ ಬಂದೈತಿ, ಇನ್ನೊಂದು ಯಾವ ಥರ ಬಂದೈತಿ ಅಂತ ನೋಡಿ ಗೈಸ್. ನೋಡಿ ಇಲ್ಲಿ, ಯಪ್ಪ ಚೆನ್ನಾಗಿ ಬಂದೈತಲ್ಲ ಮೃದುವಾಗಿ ಸಖತ್ತಾಗಿ ಬಂದೈತೆ. ನೋಡ್ತಿರ್ಬೋದು ಯಾವ ಥರ ಇದೆ ಅಂತ, ಯಪ್ಪ ಸಖತ್ತಾಗಿ ಕಾಣ್ತೈತಲ್ಲ. ಬನ್ನಿ ಇವಾಗ ನಿಮಗೆ ತೋರಿಸ್ತೀನಿ ನಾನು ತಿಂದು ಒಂಥರ ಯಾವ ಥರ ಮೃದುವಾಗಿ ಸ್ಮೂತ್ ಆಗೈತಿ ಅಂತ. ಇಲ್ಲಿ ನೋಡಿ ಗೈಸ್, ಎಷ್ಟು ಮೆತ್ತಗೆ ಎಷ್ಟು ಬರ್ತೈತಿ, ಯಪ್ಪ ನೀವು ಕೂಡ ಇದೇ ಥರ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ. ಫಸ್ಟ್ ಟ್ರೈ ಮಾಡಿ, ಅದಾದಮೇಲೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ. ನನಗೇನೋ ಸಖತ್ತಾಗಿ ಬಂದೈತೆ, ನೋಡ್ತಿರ್ಬೋದು ಒಂದು ಸ್ವಲ್ಪನೂ ಕೂಡ ಜಾಸ್ತಿ ಅದೇನು ಬರ್ತಾ ಇಲ್ಲ. ಸ್ಮೆಲ್ ಮಾತ್ರ ಒಂದು ಸ್ವಲ್ಪ ಸಖತ್ತಾಗಿ ಬರ್ತೈತಿ, ಯಾಕೆ ಅಂತ ಅಂದ್ರೆ ತುಪ್ಪ ಅದನ್ನೆಲ್ಲ ಹಾಕಿದ್ದೀನಲ್ಲ. ಬೇಕಿಂಗ್ ಸೋಡಾ ಇನ್ನೊಂದು ಸ್ವಲ್ಪ ನಾನು ಆ್ಯಡ್ ಮಾಡಬೇಕಿತ್ತು, ನಾನೇನೋ ಮೊದಲ ಬಾರಿ ಇದು ಅಂತ ಟ್ರೈ ಮಾಡಿದ್ದೀನಿ. ನೋಡೋಣ ಹೇಗೆ ಬರುತ್ತೆ ಹೇಗಿಲ್ಲ ಅಂತ. ನನಗೂ ಕೂಡ ಅಷ್ಟು ಗೊತ್ತಿರಲಿಲ್ಲ ಚೆನ್ನಾಗಿ ಬರುತ್ತೋ ಇಲ್ಲ ಅಂತ. ಇದು ಚೆನ್ನಾಗಿ ಬಂದೈತೆ, ಸ್ವಲ್ಪ ಪರವಾಗಿಲ್ಲ. ಇನ್ನೊಂದು ದಿನ ಮಾಡ್ತೀನಿ, ಜಾಸ್ತಿ ಹಿಟ್ಟಾಕ್ಬಿಟ್ಟು ಮಾಡ್ತೀನಿ, ಜಾಸ್ತಿ ಒಂದು ಸ್ವಲ್ಪ ತುಪ್ಪ ಆಗಿರ್ಬೋದು ಮತ್ತು ಅದು ಸಕ್ಕರೆ ಪಾಕನ ಜಾಸ್ತಿ ಹಾಕ್ಕೊಂಡು ನಿಮಗೆ ಮಾಡಿ ತೋರಿಸ್ತೀನಿ. ಜಾಸ್ತಿ ಅಂತ ಅಂದರೆ 1 ಲೋಟ ಪೂರ್ತಿ ಆಗಬೇಕು, ಆ ಥರ ಮಾಡಿ ತೋರಿಸ್ತೀನಿ. ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಬನ್ನಿ ಇವಾಗ ಒಂದು ಸ್ವಲ್ಪ ಟೇಸ್ಟನ್ನು ಮಾಡೋಣ, ಯಾವ ಥರ ಇದೆ ಅಂತ ನೋಡೋಣ ಗೈಸ್. ನೋಡಿ ಯಾವ ಥರ ಇದೆ ಅಂತ, ಸಖತ್ತಾಗೈತಲ್ಲ ಇವಾಗ ಟೇಸ್ಟ್ ಮಾಡೋಂಥ ಸಮಯ. ನೋಡ್ತಿರ್ಬೋದು ಯಾವ ಥರ ಇದೆ ಅಂತ, ಸ್ಪಂಜ್ ಮುಟ್ದಂಗೆ ಆಗ್ತೈತೆ. ಬನ್ನಿ. ಬೇಕರಿ ತರೋದ್ಕಿಂತ ಈ ಥರ ಮನೆಯಲ್ಲೇ ಮಾಡಿರ್ತಕ್ಕಂಥದ್ದು ಕೇಕ್ ಆಗ್ತಿರ್ಬೋದು, ಸ್ನ್ಯಾಕ್ಸು, ಮತ್ತು ಲಾಸ್ಟ್ ಟೈಮ್ ಹಲ್ವಾ ಮಾಡಿದ್ದೆ, ಅದೇ ಥರ ಹಲ್ವಾ ಮಾಡ್ಕೊಂಡು ತಿಂದರೆ ಹೆಲ್ತು ಕೂಡ ಸಖತ್ತಾಗಿರುತ್ತೆ. ನಿಮಗೂ ಟೇಸ್ಟ್ ವೈಸ್ ನೀವು ಕಲ್ತಂಗೆ ಆಗುತ್ತೆ. ಸಖತ್ತಾಗೈತೆ ಗೈಸ್. ಅಮ್ಮ ಬರಲಿ ಮತ್ತು ನಮ್ಮ ಕ್ಯಾಮ್ರಾಮನ್ ಬರಲಿ, ಅವರಿಗೂ ಕೂಡ ಟ್ರೈ ಮಾಡ್ಸೋಣಂತೆ ಹೇಗಿತ್ತು ಅಂತ. ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೀನ್ ನೆಕ್ಸ್ಟ್ ಆಗೋಂದರೆ ನಾಳೆ ಕ್ರೇಜಿಯಾಗಿರ್ತಕ್ಕಂಥ ವಿಡಿಯೋ ಬರ್ತಾ ಇರುತ್ತೆ, ಅದಕ್ಕೋಸ್ಕರ ನಿಮಗೆ ನೋಡ್ತಾ ಇರಿ, ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದೆಲ್ಲ ಹೋಗ್ನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ ಗೈಸ್. ನಾವು ಮಾಡಿರ್ತಕ್ಕಂಥ ವಿಧಾನನೇ ಮಾಡಿ, ಮತ್ತೆ ಒಂದು ಸ್ವಲ್ಪ ಮೊಸರನ್ನು ಕೂಡ ಆ್ಯಡ್ ಮಾಡಿ ಮಿಕ್ಸ್ ಮಾಡಿ ಇದೇ ಥರ
ನಿಮಗೂ ಕೂಡ ಮಾಡ್ಕೊಂಡು ತಿನ್ನಿ ಗೈಸ್. ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡಿ, ಆಗ ಇನ್ನೂ ಕೂಡ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡಿ ಗೈಸ್. ಟೇಕ್ ಕೇರ್, ಬೈ ಬೈ ಗೈಸ್.